ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ನೆಕ್ಸ್ಟ್ ಡೇ ಏನಾಯಿತು ನಮ್ಮ ಮನೆ ದೇವ್ರ ಜಾತ್ರೆಯಲ್ಲಿ ಏನೆಲ್ಲ ನಡೀತು ಅಂಥೇಳಿ ಪಾರ್ಟ್ 2 ಅಂದರೆ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ನೀವು ಏನ ಹೇಳ್ರಿ, ನಮ್ಮ ಹಳ್ಳಿ ಕಡೆ ಜಾತ್ರೆ ಅಂದ್ರೆ ಭಾಳ ಚಂದ ಇರ್ತೈತಿ. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಬಳಿ ಸರ ಗೊಂಬಿ ಮತ್ತು ಬಲೂನು, ಸಣ್ಣ ಸಣ್ಣ ಮಕ್ಕಳು ಚುಯ್ ಪುಯ್ ಅಂತ ಅಳೋದು, ನನಗೆ ಅದನ್ನು ಕೊಡಿಸ್ ಇದನ್ನು ಕೊಡಿಸ್ ಅಂತೇಳಿ ಅದೆಲ್ಲ ನೋಡೋಕೆ ಭಾಳ ಚಂದ ಅಲ್ರಿ. ನಾನು ಅದೇ ರೀತಿ ನಮ್ಮ ಮನೆಯವ್ರಿಗೆ ಒಂದು ಐಸ್ ಕ್ರೀಮ್ ಕೇಳಿದೆ ರೀ. ಕೊಡಿಸಂದ್ರೆ ಎಲ್ಲ ದರ್ಶನ ಮುಗಿಸ್ಕೊಂಡು ಆಮೇಲೆ ಬಂದು ಕೊಡಿಸ್ತೇನಂದ್ರು. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಎಲ್ಲ ದರ್ಶನ ತಗೊಂಡು ಬರತ್ತಿದ್ವಿ. ಬಂದ ಮೇಲೆ ಐಸ್ ಕ್ರೀಮ್ ಕೊಡಿಸ್ತೇನೆ ಅಂದರು. ಸೊ ಇಲ್ಲೇ ನೋಡಾತಿರ್ಬೋದು, ಹೊತ್ತು ಎಲ್ಲ ಮುಗಿಸಿ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಬಂದು ಭಂಡಾರ ಕಸ್ಕೊಂಡು ಹೋಗ್ತಾರೆ. ನಾವೀಗ ದೇವಸ್ಥಾನದಲ್ಲಿರೋ ಎಲ್ಲ ಸುತ್ತಮುತ್ತ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ದೀಪ ಹಚ್ಚಕ್ಕಂತ ಬಂದೀವಿ. ನಾವೀಗ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ದೀಪ ಹಚ್ಚಿ ಫೈನಲಿ ನಮ್ಮ ಮನೆಯವ್ರು ನನಗೆ ಐಸ್ ಕ್ರೀಮ್ ಕೊಡಿಸಿದ್ರು ನೋಡ್ರಿ. ಹಾಗೆ ಐಸ್ ಕ್ರೀಮ್ ತಿಂತ ಜಾತ್ರೆಯಲ್ಲಿ ಸುತ್ತಾಡ್ಕೊಂಡು ಬರ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ. ಸೊ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ನಾವೀಗ ಐಸ್ ಕ್ರೀಮ್ ತಿನ್ಕೊಂಡು ನಮ್ಮದು ಟೆಂಟ್ ಹಾಕಿರ್ತಾರಲ್ಲ ಅಲ್ಲಿ ಹೊಂಟೇವಿ. ಈ ದೀಪ ಯಾಕೆ ಹಚ್ಚಿರ್ತಾರೆ ಅಂದ್ರೆ ಫಸ್ಟ್ ಡೇ ಹೋಗಿ ದೇವಸ್ಥಾನದೊಳಗೆ ದೀಪ ಹಚ್ಕೊಂಡ್ಬಂದು ಇದರಿಂದನೇ ಅಡುಗೆ ಶುರು ಮಾಡ್ತಾರೆ. ಆಮೇಲೆ ನೈವೇದ್ಯ ಕೊಟ್ಟು ಎಲ್ಲರೂ ಊಟ ಮಾಡೋದು. ಈ ದೀಪನ ಟೆಂಟ್ ತೆಗಿಯೋ ಮಟನೂ ಹಚ್ಚಿಟ್ಟಿರ್ತಾರೆ. ನಾವೀಗ ಊಟ ಮಾಡೋಕ್ಕಂತೇಳಿ ಟೆಂಟ್ ಕಡೆ ಬಂದಿದ್ವಿ. 3 ದಿವಸನೂ ನಾವು ಇದನ್ನೇ ಮಟನ್ ಊಟನ ಮಾಡೋದು. ವೆಜ್ಜು ತಿನ್ನೋರು ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಇದು ನಮ್ಮ ಕಡೆ ಪದ್ಧತಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೀಗ ಗುಡ್ಡದ ಮೇಲೆ ಹೊಂಟೇವಿ. ಅಲ್ಲಿ ದೇವ್ರು ಹೊಂಟ್ತಿರ್ತೈತಿ ಅದಕ್ಕೆ.
ಕುಂತಿರ್ನ ಇಲ್ಲ ಅಲ್ಲಿ ಎಲ್ಲಿ ಕುಂದ ಜಾಗ ಐತೆ ಹಾಂ ಅಲ್ಲಿ ಹೋಗೋಣ ಅತ್ಲಾಗ ಜಾಗ ಐತೆ ನಿಂದಿರಲ್ಲ ಇಬ್ರು ತಡಿ. ಆಮೇಲೆ ದೇವ್ರದ್ದೆಲ್ಲ ಪೂಜೆ ಮುಗಿದ್ಮೇಲೆ ಈ ಥರ ಜನ ಎಲ್ಲ ರಸ್ತೆದ ನಡುವೆ ಈ ಥರ ಕುಂತಿರ್ತಾರೆ. ಎಲ್ಲ ಜನ ಅಡ್ಡ ಮಲ್ಕೊಂಡ್ಮೇಲೆ ಪಲ್ಲಕ್ಕಿ ನಮ್ಮ ಮೇಲೆ ಹಾದು ಹೋಗ್ತೈತಿ. ಪಲ್ಲಕ್ಕಿ ಹಾದು ಹೋದ್ರೆ ಒಳ್ಳೇದಂತ, ಅದಕ್ಕೆ ಈ ಥರ ಮಲ್ಕೊಂಡಿರ್ತೀವಿ. ಫೋನಿಗೆ ಹೊಡಿತೈತಿ. ಹಾಂ ಮಕ್ಕಳು ಇನ್ನೂ ಅಲ್ಲೇ ಇತ್ತು. ಹಾಂ ಹಾಂ ಬಂತು ನೋಡಲ್ಲಿ ಬಂತು. ನನಗೆ ನಪ್ಪಲ್ಲ ಇತ್ತೀಚೆಗನೆ ದೇವಸ್ಥಾನ ಕಡೆ ಹೋದ್ಮೇಲೆ ನಾವು ಈಗ ಮನೆಗೆ ಹೊಂಟೇವಿ. ಇಲ್ಲಿ ನೋಡ್ರಿ ನನ್ನ ಮಗ ಅವ್ರ ಪಪ್ಪನ ಮೇಲೆ ಕುತ್ತಿ ಮರಿ ಹತ್ಯಾನ. ಈ ಗುರು गाव ಆ ಗುರು गाव नाही बेन ಹಾಕಿ ನಿಂಗೆ ತೋರಿಸಿಲ್ಲ ಅಲ್ಲಿ ಹಾಕಿ ತೋರಿಸಿ ಚಾರ್ಜ್ ಆಗಂತಿದ್ದು. ಹಾಂ ಏನರ ಪಿನ್ ಏನರ ಮುರಿದಿರ್ಬೇಕು ಹಂಗಾರೆ ಒಳಗಿಂದ. ಹಾಗೆ ಮತ್ತೆ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದೀವಿ. ಯಾಕಂದ್ರೆ ಇವತ್ತು ಸಾಯಂಕಾಲ ಹೊಸ ಮದುಮಕ್ಕಳು ಆರತಿ ಹಿಡಿದಿರ್ತಾರೆ. ಅದಕ್ಕೆ ಆರತಿ ಹಿಡಿದು ಅವರು ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕ್ತಿರ್ತಾರೆ. ಸೊ ನೋಡ್ರಿ ತೋರಿಸ್ತೀನಿ. ಇಷ್ಟು ಸೇಫ್ಟಿ ಹಿಡ್ತಿದ್ದೆ. ಆವಾಗ ಇದನ್ನು ಮಾಡ್ಕೊಂಡು ಹೋಗ್ತಿದ್ರೆ ಈಗ ಇವ್ರು ಶಾಲ್ ಅದು ಹಿಡ್ಕೊಂಡು
ನಿಮ್ ದೊಡ್ಡ ಹಿಡಿ ಇದಾಗೈತಿ ಅಂತ ಈ ಕಡೆಯಿಂದ ಹಿಡಿ ಈ ಕಡೆಯಿಂದ ಬಾ ನಿಮ್ ಶಾಂತ ಹಿಡಿ ಹಾಂ ಹಿಡಿತೇನೆ. ಶಾಂತವತಿ ಇಲ್ಲಿ ನೋಡ್ರಿ. ಇವರು ನಮ್ಮಿಬ್ರು ಸಣ್ಣ ಹತ್ತಿಗಳು. ಸಣ್ಣ ಹತ್ತಿ ದೊಡ್ಡ ಹತ್ತಿ. ಅವರು ಸಣ್ಣ ಹತ್ತಿ. ಹಾ ಇವರು ದೊಡ್ಡ ಹತ್ತಿ. ನಡಕಲತ್ತಿ ಒಬ್ಬಕ್ಕೆ ಹಿಡಿತಾತಾರೆ. ಗೊತ್ತೈತೆ ಅವ್ರಿಗೆ. ಸೊ ಇವತ್ತಿನ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.